ಹಾಯ್ ಎವ್ರಿವನ್, ಇವತ್ತು ಒಂದು ಹೆಲ್ದಿ ಆಗಿರುವಂಥ ಕಾಲು ಸೂಪ್ ಮಾಡೋಣ ಬನ್ನಿ. ಮೇಕೆ ಕಾಲು ಸೂಪು. ಸೊ ಮೊದಲಿಗೆ ನಾನು ಒಂದೆರಡು ಈರುಳ್ಳಿ ತೊಗೊಂಡು ಅದನ್ನು ಈ ರೀತಿ ಸಣ್ಣಕ್ಕೆ ಹೆಚ್ಕೊಳ್ತಾ ಇದ್ದೀನಿ. ಸೊ ನಾವು ಒಂದು ಈರುಳ್ಳಿ ತೊಗೊಂಡು ಅದನ್ನ 4 ಭಾಗನೂ ಸಹ ಮಾಡ್ಕೋಬೋದು. ಯಾಕಂದರೆ ನಾನು ಹಾಕ್ತಾ ಇರೋದು ಈ ಪ್ಲಾಸ್ಟಿಕ್ ಮಿಕ್ಸಿ ಜಾರ್ ಇರೋದ್ರಿಂದ ಸೊ ಅದು ನಮ್ಮ ಕೇರ್ಫುಲ್ಲಾಗಿ ನೋಡ್ಕೋಬೇಕಾಗತ್ತೆ. ತುಂಬ ದಿನ ಬಾಳಿಕೆ ಬರಬೇಕಂದ್ರೆ ಈ ಥರ ಸಣ್ಣದಾಗಿ ಹೆಚ್ಚಿ ಇದು ಮಾಡಿದ್ರೆ ನೀಟಾಗಿ ಅದು ಗ್ರೈಂಡ್ ಆಗುತ್ತೆ. ದಪ್ಪದಾಗಿ ಹೆಚ್ಚಿ ಹಾಕಿದ್ರೆ ಸ್ವಲ್ಪ ಅಲ್ಲಲ್ಲೇ ಸ್ಟಕ್ ಆಗುತ್ತೆ. ಅದೇ ಸ್ಟೀಲ್ ಬರುತ್ತಲ್ಲ ಮಿಕ್ಸಿ, ಸೊ ಅದಾದರೆ ನಾವು ಜಾರು ನೀಟಾಗಿ ರಫ್ ಆ್ಯಂಡ್ ಟಫ್ ಆಗಿ ಯೂಸ್ ಮಾಡ್ಬೋದು. ಸೊ ಅದಕ್ಕಾಗಿಯೇ ನಾನು ಈ ಥರ ಸಣ್ಣಕ್ಕೆ ಹೆಚ್ಕೊಳ್ತಾ ಇದ್ದೀನಿ. ಸರಿ, ಈರುಳ್ಳಿನೆಲ್ಲ ಪೇಸ್ಟ್ ಮಾಡಿ ಇಟ್ಕೊಂಡಲ್ಲ ಈಗ. ಸೊ ಟೊಮೊಟೊನೂ ಸಹ ಒಂದು 3 ತೊಗೊಂಡು ಅದನ್ನು ಹೀಗೆ ಸಣ್ಣದಾಗಿ ಹೆಚ್ಕೊಂಡು ಅದನ್ನು ಪ್ಯೂರಿ ಮಾಡಿ ಇಟ್ಕೊಳ್ತೀನಿ. ಸೊ ಈ ಟೊಮೊಟೊ ಹಾಕೋದ್ರಿಂದ ಸ್ವಲ್ಪ ಕ್ವಾಂಟಿಟಿನೂ ಜಾಸ್ತಿ ಇರುತ್ತೆ. ಸೂಪ್ಗೆ ನಾವು ಕುಡಿಬೇಕಂದ್ರೆ ಒಳ್ಳೆ ಟೇಸ್ಟೂ ಸಿಗುತ್ತೆ ಮತ್ತು ಖಾರನೂ ಸ್ವಲ್ಪ ಅವಾಯ್ಡ್ ಆಗುತ್ತೆ. ಸೊ ಹಾಗಾಗಿ ಈರುಳ್ಳಿ ಒಂದು 2-3 ತೊಗೊಂಡಿದ್ದೆ ಮತ್ತು ಟೊಮೊಟೊನೂ ಒಂದು 3 ತೊಗೊಂಡೆ, ಈರುಳ್ಳಿ 2 ತೊಗೊಂಡು ಸೊ ಮಿಕ್ಸಿ ಜಾರ್ಗೆ ಹಾಕಿ ಅದನ್ನು ಪೇಸ್ಟ್ ಮಾಡಿ ನೀಟಾಗಿ ಇದು ಮಾಡ್ತಾಯಿದ್ದೀನಿ. ಸೊ ಇದಾಯ್ತಲ್ಲ. ಸರಿ, ಇವಾಗ ಕೊತ್ತಂಬರಿ ಒಂದು ಇಡಿ ಎಷ್ಟು ತೊಗೊಂಡು ಅದು ಸಹ ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೆ. ಅದನ್ನು ಸಹ ನೀಟಾಗಿ ಸಣ್ಣಕ್ಕೆ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇದಾದಮೇಲೆ ಒಂದು 4 ಹಸಿಮೆಣ್ಸಿನ್ಕಾಯಿನೂ ಕಟ್ ಮಾಡಿ ಇಟ್ಕೊಳ್ತೀನಿ. ಸರಿ, ಇದಾದಮೇಲೆ ಸ್ವಲ್ಪ ಪುದೀನ ಸೊಪ್ಪು ತೊಗೊಂಡೆ. ಅದು ಒಂದು ಕೈ ಹಿಡಿಯಷ್ಟು ತೊಗೊಂಡ್ರೆ ಸಾಕಾಗುತ್ತಿಲ್ಲ. ಸೂಪ್ಗೆ ತುಂಬಾ ಟೇಸ್ಟ್ ಆಗಿರುತ್ತೆ ಇದೆಲ್ಲ ಮಾಡೋದ್ರಿಂದ. ನೀವು ಒಂದು ಸಲ ಈ ರೀತಿ ಮಾಡಿ. ಸರಿ ನೋಡಿ, ಒಂದು ಇಡಿ ಅದನ್ನು ವಾಶ್ ಮಾಡಿ ಇಟ್ಕೊಂಡಿದ್ನಲ್ಲ ಪುದೀನ, ಅದನ್ನು ಸಹ ಹೀಗೆ ಕಟ್ ಮಾಡಿಕೊಂಡು ನೀಟಾಗಿ ಅದನ್ನೆಲ್ಲ ಒಂದು ಸಲ ಫ್ರೈ ಮಾಡ್ಕೋಬೇಕಾಗುತ್ತೆ. ಇವಾಗ ಒಂದು ಫ್ರೈ ಪ್ಯಾನ್ ಇಟ್ಕೊಂಡು ಅದಕ್ಕೆ ಜೀರಾ 1 ಟೇಬಲ್ ಸ್ಪೂನ್ ಹಾಕ್ಕೊಂಡು 2 ಟೇಬಲ್ ಸ್ಪೂನು ಪೆಪ್ಪರ್, ಕಾಳುಮೆಣಸು ಇದು ಹಾಕ್ಕೊಂಡು ಸ್ವಲ್ಪ ಲೈಟಾಗಿ ಹುರ್ಕೋಬೇಕಾಗುತ್ತೆ. ಒಂದು ಘಮ ಅಂದರೆ ಒಂದು ಅರೋಮ ಬರೋವರೆಗೂ ನೀಟಾಗಿ ಹುರ್ಕೊಂಡು ಅದಾದ ನಂತರ ಇದೇನು ಹೆಚ್ಚಿಟ್ಕೊಂಡಿದ್ವಲ್ಲ ಕೊತ್ತಂಬರಿ, ಪುದೀನ ಮತ್ತು ಹಸಿಮೆಣ್ಸಿನ್ಕಾಯಿ ಅದನ್ನು ಸಹ ಸುಮ್ಮನೆ ಒಂದು ಲೈಟಾಗಿ ಒಂದು ಸ್ವಲ್ಪ ಹುರ್ಕೋಬೇಕಾಗತ್ತೆ, ಒಂದು ಸ್ವಲ್ಪ ಬಿಸಿ ಆಗೋವರೆಗೂ. ಇದಾದ ನಂತರ ನಾವು ಅದೇನಿಲ್ಲ ನಾವು ಫ್ರೈ ಮಾಡ್ಕೊಂಡಿರ್ತೀವಿ ಅದನ್ನು ನಾವು ನೀಟಾಗಿ ಪೇಸ್ಟ್ ಮಾಡ್ಕೋಬೇಕಾಗತ್ತೆ. ಸೊ ಅದನ್ನು ನಾನು ಮಿಕ್ಸಿಗೆ ಹಾಕೊಂಡು ಪೇಸ್ಟ್ ಮಾಡಿದ್ದೀನಿ. ಸರಿ, ಇವಾಗ ಒಂದು ಕುಕ್ಕರ್ ಇಟ್ಬಿಟ್ಟು ಅದಕ್ಕೆ ಆಯಿಲ್ ಹಾಕ್ತಾಯಿದ್ದೀನಿ. ಸೊ ಈ ಆಯಿಲ್ ಹಾಕ್ಕೊಂಬಿಟ್ಟು ನಮಗೆ ಇದು ಸ್ಪೈಸಿ ಐಟಮ್ ಏನಿರುತ್ತೆ ಆ ಏಲಕ್ಕಿ, ಚಕ್ಕೆ, ಲವಂಗ, ಸೊ ಇದನ್ನೆಲ್ಲ ನಾನು ಹಾಕ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಈರುಳ್ಳಿನ ನಾನು ಪ್ಯೂರಿ ಮಾಡ್ಕೊಂಡಿದ್ನಲ್ಲ ಅದನ್ನು ಸಹ ಹಾಕ್ಕೊಂಡು ಅದು ಚೆನ್ನಾಗಿ ಆ ಈರುಳ್ಳಿಗೆ ಸ್ಮೆಲ್ ಇರುತ್ತಲ್ಲ ಅದು ಹೋಗೋವರೆಗೂ ಸ್ವಲ್ಪ ಹಾಗೆ ನೀಟಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಈರುಳ್ಳಿ ಕಂದು ಬಣ್ಣ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ಅದಾದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇರುತ್ತಲ್ಲ ಅದನ್ನು ಸಹ 1 ಸ್ಪೂನ್ ಹಾಕ್ಕೊಂಡು ಅದನ್ನು ನೀಟಾಗಿ ಹಸಿ ವಾಸನೆ ಹೋಗೋವರೆಗೂ ಅದನ್ನು ಹಿಂಗೇ ಹುರ್ಕೋಬೇಕಾಗತ್ತೆ. ಸರಿ, ಇದಾದಮೇಲೆ ನಾನು ಏನದು ಗ್ರೈಂಡ್ ಮಾಡ್ಕೊಂಡಿದ್ನಲ್ಲ ಆ ಕೊತ್ತಂಬರಿ ಮತ್ತು ಪುದೀನ, ಹಸಿಮೆಣ್ಸಿನ್ಕಾಯಿ ಅದು ಸಹ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಸ್ವಲ್ಪ ಅದು ಎಣ್ಣೆ ಬಿಡೋವರೆಗೂ ಫ್ರೈ ಮಾಡ್ಕೋಬೇಕಾಗತ್ತೆ. ಸೊ ಆ ರೀತಿ ನೀಟಾಗಿ ಇದು ಮಾಡಿಕೊಂಡು ಫ್ರೈ ಆಗ್ತಾನೆ ಚೆನ್ನಾಗಿ ಘಮ ಅಂತಲೂ ಸ್ಮೆಲ್ ಬರ್ತಾಯಿದೆ. ಇದಾದಮೇಲೆ ಆ ಟೊಮೊಟೊನೂ ಸಹ ನಾನು ಪ್ಯೂರಿ ಮಾಡ್ಕೊಂಡಿದ್ನಲ್ಲ ಅದು ಸಹ ಹಾಕ್ತೀನಿ. ಸೊ ಇದು ಹಾಕಿ ಸ್ವಲ್ಪ ಹಾಗೇ ನೀಟಾಗಿ ಇನ್ನು ಸ್ವಲ್ಪ ಫ್ರೈ ಆಗಬೇಕಿದ್ರೊಳಗಡೆ. ಸೊ ಅದು ಫ್ರೈ ಆಗ್ತಾ ಚೆನ್ನಾಗಿ ಒಂದು ಇದು ನೋಡಿ ಎಣ್ಣೆ ಬಿಟ್ಕೊಳ್ಳೋ ಥರ ಆಗುತ್ತಲ್ಲ ಅಲ್ಲಿವರೆಗೂ ಇದು ಮಾಡಿ ಮೇಕೆ ಕಾಲೇನಿತ್ತು ಅದನ್ನು ನೀಟಾಗೆಲ್ಲ ವಾಶ್ ಮಾಡಿ ಇಟ್ಕೊಂಡಿದ್ದೆ ಅದು ಸಹ ಈ ಟೈಮಲ್ಲಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಸೊ ಇದೇ ಟೈಮಲ್ಲಿ ಏನು ಮಾಡಬೇಕು, ನಾವು ಅದಕ್ಕೆ ಸ್ವಲ್ಪ ಉಪ್ಪನ್ನು ಸಹ ಹಾಕೋಬೇಕು. ಒಂದು 5 ನಿಮಿಷ ಅದು ಫ್ರೈ ಆಗ್ತಾ ಇದ್ದಂಗೆ ನಾವು ಉಪ್ಪು ಹಾಕ್ದಾಗ ಏನಾಗುತ್ತೆ ಅಂದರೆ ಎಲ್ಲ ನೀಟಾಗಿ ಉಪ್ಪು ನೀಟಾಗಿ ಹಿಡಿಯುತ್ತೆ ಈ ಟೈಮಲ್ಲಿ ನಾವು ಉಪ್ಪು ಹಾಕಿದ್ರೆ. ಸರಿ, ಟೊಮೊಟೊದು ಇನ್ನು ಸ್ವಲ್ಪ ಪೇಸ್ಟ್ ಇತ್ತಲ್ಲ ಅದನ್ನು ಸುಮ್ಮನೆ ಹಾಕಿ ಇದು ಮಾಡೋದಂತ ಅದನ್ನು ಹಾಕ್ಬಿಟ್ಟು ಸ್ವಲ್ಪ ನೀಟಾಗಿ ತಿರುಗಿಸ್ಕೊಳ್ತಾ ಇದ್ದೀನಿ. ತುಂಬಾ ಚೆನ್ನಾಗಿತ್ತು, ಕುಡ್ದಾಗಂತೂ ಅಷ್ಟು ಟೇಸ್ಟಾಗಿತ್ತು. ಸೊ ಈ ರೀತಿ ನಾವೆಲ್ಲ ಗ್ರೈಂಡ್ ಮಾಡಿ ಪೇಸ್ಟ್ ಮಾಡಿ ಈ ಥರ ಹಾಕೋದ್ರಿಂದ ಯಾವುದೇ ಥರದ್ದು ಏನು ವೇಸ್ಟ್ ಆಗೋಲ್ಲ. ನಾವು ವಿತೌಟ್ ಪೇಸ್ಟ್ ಮಾಡದೆ ಹಾಕ್ಕೊಂಡ್ರೆ ಅದು ನಾವು ಕುಡಿದಾಗ ಸ್ವಲ್ಪ ಹಾಗೆ ಸಿಗುತ್ತಲ್ಲ ಅದೆಲ್ಲ ವೇಸ್ಟ್ ಆಗುತ್ತೆ. ಸರಿ, ಉಪ್ಪು ಹಾಕ್ಕೊಂಡು ನೀಟಾಗಿ ಎಲ್ಲ ತಿರುಗಿಸಿಡ್ತಾ ಇದ್ದೀನಿ ನೋಡಿ. ಸೊ ಚೆನ್ನಾಗಿ ಇದೇ ಥರ ನೀಟಾಗಿ ಫ್ರೈ ಮಾಡಿದೆ. ನಾವು ಇವಾಗ ನೀರು ಹಾಕ್ಕೋಬೇಕು, ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೋಬೇಕಾಗತ್ತೆ. 1 ಗ್ಲಾಸ್ 2 ಗ್ಲಾಸ್ ಅಂತಲ್ಲ, ನಿಮ್ಮ ಮನೇಲಿ ಎಷ್ಟು ಜನ ಇದ್ದರೆ ಅದು ನೋಡಿಕೊಂಡು ಹಾಕಬೇಕಾಗತ್ತೆ. ಸರಿ ಅಂದ್ಬಿಟ್ಟು ನಾನು ಇಷ್ಟು ನೀರು ಹಾಕ್ತೆ. ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಂಡು ಅದು ಒಂದು 10-12 ವಿಷಲ್ ನಾವು ಕೂಗಿಸ್ಕೋಬೇಕಾಗತ್ತೆ. ಸೊ ಆವಾಗ ಸ್ವಲ್ಪ ಗಟ್ಟಿ ಸಹ ಆಗುತ್ತೆ ನೋಡಿ. ಇವಾಗ ಇಷ್ಟು ನೀರು ಇರುತ್ತಲ್ವ ಅದು ಒಂದು 12 ವಿಷಲ್ ಕೂಗಿಸಿದ್ಮೇಲೆ ಇನ್ನೂ ತುಂಬಾ ಗಟ್ಟಿ ಆಗುತ್ತೆ. ಕುಡಿಯೋದಕ್ಕೂ ಸೂಪು ತುಂಬಾ ಚೆನ್ನಾಗಿರುತ್ತೆ. ಸರಿ, ಇದಕ್ಕೆ ಸ್ವಲ್ಪ ಅರಿಶಿನ ಹಾಕ್ತೆ. ಅದಾದಮೇಲೆ ಸ್ವಲ್ಪ ಚಿಲ್ಲಿ ಪೌಡರ್, ಮೆಣಸಿನ ಪುಡಿನೂ ಹಾಕ್ತೀನಿ. ಆಮೇಲೆ ಧನಿಯಾ ಪೌಡ್ರು ಅದನ್ನು ಹಾಕ್ತೀನಿ 1 ಸ್ಪೂನು. ಅದಾದ ನಂತರ ಗರಂ ಮಸಾಲ ಸ್ವಲ್ಪ ಹಾಕ್ಕೊಳ್ತೀನಿ. ಸೊ ಇದೆಲ್ಲ ಹಾಕಿ ನೀಟಾಗಿ ಎಲ್ಲ ಒಂದು ಮಿಕ್ಸ್ ಕೊಡಬೇಕು. ಸೊ ಒಂದು 2 ಮಿನಿಟ್ಸು ಹಾಗೆಯೇ ಚೆನ್ನಾಗಿ ಇದಾಗಬೇಕು. ಅದು
ಎಲ್ಲ ಹಾಕಿರ್ತೀವಲ್ಲ, ಸೊ ನೀಟಾಗಿ ಎಲ್ಲ ಮಿಕ್ಸ್ ಕೊಟ್ಟಾದಮೇಲೆ ಸರಿ ಕೊತ್ತಂಬರಿ ಏನು ನಾನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಸಹ ಲಾಸ್ಟಲ್ಲಿ ಸ್ವಲ್ಪ ಉದುರಿಸ್ಬೇಕಾಗತ್ತೆ ಅದ್ರ ಮೇಲೆ. ಸೊ ಆಮೇಲೆ ಇನ್ನೊಂದು ಸಲ ನೀಟಾಗಿ ಅದನ್ನೆಲ್ಲ ತಿರುಗಿಸ್ಬಿಟ್ಟು ನಾವು ಉಪ್ಪು ಖಾರ ಏನು ಕರೆಕ್ಟಾಗಿದೆಯಾ ಎಲ್ಲನೂ ಅಂತಲೂ ನೋಡ್ಕೋಬೇಕಾಗತ್ತೆ. ಸೊ ಕೆಲವೊಂದು ಟೈಮು ನೋಡ್ದಿರನೂ ಹಾಗೇನೂ ಹಾಕ್ಬೋದು ಒಂದು ಅಂದಾಜು ಮೇಲೆ. ಸರಿ ಅದಾದಮೇಲೆ ಲಿಡ್ನ ಮುಚ್ಚಿಬಿಟ್ಟು ಈಗ ಒಂದು 12 ವಿಷಿಲಷ್ಟು ನಾನು ಕೂಗಿಸ್ಕೊಳ್ತೀನಿ. ಸೊ ನಾವೆಷ್ಟು ಅದು ಜಾಸ್ತಿ ಕೂಗಿಸ್ತೀವಿ ಅಷ್ಟೂ ಚೆನ್ನಾಗಿರುತ್ತೆ. ಇದಂತೂ ನಾನು ಆಮೇಲೆ ಸೂಪ್ ಕುಡಿಬೇಕಾರಂತೂ ಆ ಮೂಳೆಗಳು ಸಹ ತುಂಬಾ ಸ್ಮೂತಾಗಿತ್ತು. ನಾವು ಕಡಿದ್ರೆ ಅದು ಎಲ್ಲ ಇದಾಗೋ ಥರ ಪುಡಿ ಪುಡಿ ಆಗೋ ಥರನೇ ಇತ್ತು, ಅಷ್ಟು ಚೆನ್ನಾಗಿ. ಯಾಕಂದರೆ ಅಷ್ಟು ಕೂಗಿಸಿರ್ತೀವಲ್ಲ 12 ವಿಷಲು, ಹಾಗಾಗಿ. ಸೊ ಇದಾದಮೇಲೆ ಗ್ಯಾಸ್ ಆಫ್ ಮಾಡಿ ಒಂದು 1/2 ಅವರ್ ಹಾಗೆ ಬಿಡಬೇಕು. ಅದಾದ ನಂತರ ನಾನು ಹಿಟ್ಟನ್ನು ತೆಗೆದ್ಬಿಟ್ಟು ಒಂದು ಸಲ ನೀಟಾಗಿ ತಿರುಗಿಸ್ಬಿಟ್ಟು ಅದೊಂದು ಒಂದು ಬೌಲ್ಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನೋಡಿ ಹೀಗಿತ್ತು. ಹೋಟ್ಲಲ್ಲಿ ಹೇಗೆ ಮಾಡ್ತೀವಿ ಅದೇ ಥರನೇ ರುಚಿ, ತುಂಬಾ ಚೆನ್ನಾಗಿತ್ತು. ಸೊ ಇದು ಎಲ್ಲ ಗ್ರೈಂಡ್ ಮಾಡಿ ಹಾಕಿರೋದ್ರಿಂದ ಯಾವುದೇ ಥರದ ವೇಸ್ಟು ಏನೂ ಆಗೋಲ್ಲ. ಸರಿ, ಈ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ಸ್ ಎಲ್ಲರಿಗೂ.